ಏನು ಜೈಲಿಗೆ ಹೋಗುವಂತವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂತವ್ರಲ್ಲ, ಎಚ್ಚರಿಕೆ ಕೊಡುವಂತವ್ರು. ನಾವು ಯಾವುದಕ್ಕೂ ಭಯ ಪಡಲಿಲ್ಲ ಅನ್ನೋ ಉಮಾಪತಿ ಅವರ ಮಾತು ನೇರ ದರ್ಶನ್ ಅವರಿಗೆ ಅಂತ ಹೇಳಲಾಗ್ತದೆ. ಏನಪ್ಪ ಮಾಡ್ತೀಯಾ, ದೊಡ್ಡವ್ರು ಎದುರಾಗ್ತಿದ್ಯಾ ಅಂತ. ನಾನು ಎದುರಾಗ್ಕೊಳ್ಳಲ್ಲ, ನನ್ನವ್ರು ಎದುರಾಗ್ಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೆಳೆಸುವಂತ ಶಕ್ತಿ ಯಾರಿಗೂ ಇಲ್ಲ. ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಮಾದರಿ ಆಗಿರೋರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂತವ್ರು. ಉದಾಹರಣೆಯಾಗಿ ಬಳಸಬೇಕಾ ಅಥವಾ ಎಚ್ಚರಿಕೆಯಾಗಿ ಬಳಸಬೇಕಾ ಅಂತ. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನಂಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡವ್ರನ್ನ ಎದುರಾಗ್ತಿದ್ಯಾ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕೊಳ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬೀಳಬೇಕು, ನಮ್ಮ ತಂದೆ ತಾಯಿಗಳು ಭಯ ಬೀಳಬೇಕು, ಬಂಧು ಮಿತ್ರರಿಗೆ ಭಯ ಬೀಳಬೇಕು, ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಏನು ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು. ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರಲ್ಲ, ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಯಾಗಿ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು. ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಸಂಪಾದನೆ ಜೊತೆಲಿ, ಬದುಕೋ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ನಾನು ಯಾವ್ದೋ ಮೊನ್ನೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಬೇಕು. ನಮಗ್ ಬಂದಿರೋ ತೊಂದರೆಗಳು ನಾವು ನೋಡ್ಬಿಟ್ರೆ, ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದ್ ಮಾಡಿದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ. ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರು ಹಿರಿಯರು ಯಾವತ್ತೂ ನಮಗ್ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಕಷ್ಟಗಳು ಬರ್ತದೆ. ಮನೆ ಅಂದ ಮೇಲೆ ಕಸ ಇರ್ತದೆ, ಜೀವನ ಅಂದ್ಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕ್ಬೇಕು, ಕಷ್ಟ. ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ. ಉಮಾಪತಿಗೆ ಎಚ್ಚರಿಕೆ ಕೊಟ್ಟಿದ್ದು ಡಿಕೆಶಿನ ದಚ್ಚುನ. ದರ್ಶನ್ ಜೈಲಿನಿಂದ ಹೊರಗೆ ಬಂದ ಮೇಲೆ ಬದಲಾಗಿದ್ದಾರಾ? ಇಂತಹದೊಂದು ಪ್ರಶ್ನೆ ಇದೀಗ ಎಲ್ಲೆಡೆ ಓಡಾಡ್ತಿದೆ. ನಿಜ, ಉಪ್ಪು ತಿಂದ ಮೇಲೆ ನೀರು ಕುಡಿಯಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಇಲ್ಲಿ ದರ್ಶನ್ ಅವರು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಜಾಮೀನು ಮೇಲೆ ಹೊರಬಂದಿದ್ದಾರೆ. ಹಾಗಂತ ಅವರು ಸಂಪೂರ್ಣ ಬದಲಾಗಿದ್ದಾರಾ? ಈ ಪ್ರಶ್ನೆಗೆ ಸದ್ಯ ಉತ್ತರವಿಲ್ಲ. ಆದರೆ ನಿರ್ಮಾಪಕ ಉಮಾಪತಿ ಅವರ ಹೇಳಿಕೆಯೊಂದು ಇದೀಗ ಎಲ್ಲೆಡೆ ಸಖತ್ ವೈರಲ್ ಆಗುತ್ತಿದೆ. ಹಾಗೆ ನೋಡಿದ್ರೆ ರಾಬರ್ಟ್ ಸಿನಿಮಾದ ನಿರ್ಮಾಪಕ ಉಮಾಪತಿಗೂ ಮತ್ತು ದರ್ಶನ್ಗೂ ನೇರ ಮಾತಿನ ಫೈಟ್ ನಡೆಯುತ್ತಲೇ ಇರುತ್ತೆ. ಅದರಿಂದ ಮನಸ್ತಾಪಗಳೂ ಆಗಿವೆ. ಅದೇನೋ ಗೊತ್ತಿಲ್ಲ, ಇಬ್ಬರು ಚೆನ್ನಾಗಿದ್ರು. ರಾಬರ್ಟ್ ಸಿನಿಮಾ ಬಳಿಕ ಒಂದಷ್ಟು ಎಡವಟ್ಟುಗಳಾದವು, ಮಾತುಗಳ ಜಗಳವೂ ಆಗೋಯ್ತು. ಅದಕ್ಕೆ ಕಾರಣ ಹಲವಾರು. ಆದ್ರೆ ಉಮಾಪತಿ ಅವರಿಗೆ ದರ್ಶನ್ ಏನಾದ್ರೂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರಾ? ಇಂಥದ್ದೊಂದು ಪ್ರಶ್ನೆಗೆ ಸದ್ಯ ಉತ್ತರ ಇರದಿದ್ರೂ ಸ್ವತಃ ಉಮಾಪತಿ ಅವರು ಹೇಳಿರುವ ಮಾತೊಂದು ಅಪಾರ ಅರ್ಥವನ್ನ ಕಲ್ಪಿಸುತ್ತಿದೆ. ಇಬ್ಬರ ನಡುವೆ ಮನಸ್ತಾಪ ಇರೋದು ಎಲ್ರಿಗೂ ಗೊತ್ತು. ಹಾಗೆ ನೋಡಿದ್ರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿ ಹೊರಬಂದ ಮೇಲೆ ಅವರು ತುಂಬಾನೇ ಸೈಲೆಂಟ್ ಆಗಿದ್ದಾರೆ ಅಂತ ಭಾವಿಸಲಾಗಿತ್ತು. ಆದರೆ ಉಮಾಪತಿಯವರು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನೀಡಿರುವ ಹೇಳಿಕೆ ನೋಡಿದ್ರೆ ದರ್ಶನ್ ಅವರು ಮತ್ತೆ ತಮ್ಮ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದಾರಾ ಎಂಬ ಪ್ರಶ್ನೆ ಕಾಡದೇ ಇರದು. ಇನ್ನು ಒಟ್ಟೊಟ್ಟಿಗೆ ಓಡಾಡಿಕೊಂಡು ಸಿನಿಮಾ ಮಾಡಿಕೊಂಡಿದ್ದು ಈ ಇಬ್ಬರು ಒಬ್ಬರ ಮೇಲೊಬ್ಬರು ಆರೋಪವನ್ನ ಮಾಡಿಕೊಂಡರು. ಕೊನೆಗೆ ನಿರ್ಮಾಪಕ ಉಮಾಪತಿ ಅವರದ್ದು ಯಾವುದೇ ತಪ್ಪಿಲ್ಲ ಅನ್ನೋದು ಗೊತ್ತಾಯಿತು. ಇದಾದ ಬಳಿಕ ಇವರಿಬ್ಬರ ಗೆಳೆತನವು ಅಳಿಸಿ ಹೋಯಿತು. ಆದ್ರೂ ಒಬ್ಬರಿಗೊಬ್ಬರು ಆರೋಪ ಮಾಡುವುದನ್ನ ನಿಲ್ಲಿಸಲಿಲ್ಲ. ಇವರಿಬ್ಬರ ಮಾತುಗಳ ಫೈಟ್ ನೋಡಿದವರಿಗೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಅಂತ ಖಾತ್ರಿಯಾಗಿತ್ತು.
ಒಂದು ಹಂತದಲ್ಲಿ ಇವರಿಬ್ಬರು ಬೈಕ್ ರ್ಯಾಲಿ ಮೂಲಕ ತಮ್ಮ ಬಲ ಪ್ರದರ್ಶನಕ್ಕೂ ಮುಂದಾಗಿದ್ರು. ಆಗ ಪೊಲೀಸರ ಮಧ್ಯ ಪ್ರವೇಶ ಆಯಿತು, ಅದನ್ನ ತಣ್ಣಗೆ ಮಾಡಿತ್ತು. ಈಗ ಉಮಾಪತಿ ನೀಡಿರುವ ಹೇಳಿಕೆಯೊಂದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ದರ್ಶನ್ ಅವರು ಪುನಃ ಉಮಾಪತಿ ಮೇಲೆ ರೇಗಿದ್ದಾರೆ. ಅವರು ಎಚ್ಚರಿಕೆ ಕೊಟ್ಟಿದ್ದಾರಾ ಅನ್ನೋ ಅನುಮಾನ ಇದೀಗ ಶುರುವಾಗಿದೆ. ಉಮಾಪತಿ ಸದ್ಯ ಒಕ್ಕಲಿಗರ ಸಂಘದ ಸದಸ್ಯರು. ಅವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಲಗಡಿಕೊಪ್ಪ ಗ್ರಾಮಕೆರೆ ಒಕ್ಕಲಿಗರ ಸಮುದಾಯ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಉಮಾಪತಿ ಹೇಳಿದ್ದೇನು ಗೊತ್ತಾ? ಜೈಲಿಗೆ ಹೋಗಿ ಬಂದೋರು, ಇನ್ನೊಬ್ಬರಿಗೆ ತೊಂದರೆ ಕೊಡೋರು, ಎಚ್ಚರಿಕೆ ಕೊಡುವಂತೋರು ನಶಿಸಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಜೈಲಿಗೆ ಹೋಗಿ ಬಂದವರಲ್ಲಿ ಡಿಕೆ ಶಿವಕುಮಾರ್ ಕೂಡ ಇದ್ದಾರೆ, ಅತ್ತ ದರ್ಶನ್ ಕೂಡ ಇದ್ದಾರೆ. ಅವರ ಈ ಮಾತಿನ ಅರ್ಥವನ್ನ ಹೇಗೆ ಅರ್ಥೈಸಿಕೊಳ್ಬೇಕು ಎಂಬ ಪ್ರಶ್ನೆ ಕಾಡುತ್ತದೆ. ಅಷ್ಟೇ ಅಲ್ಲದೆ ಉಮಾಪತಿ ಹೇಳಿರುವ ಮಾತು ಹೇಗಿತ್ತಂದ್ರೆ, ನಾನು ಯಾರಿಗೂ ಭಯ ಪಡುವ ವ್ಯಕ್ತಿಯಲ್ಲ ಅಂತಾನೂ ಹೇಳಿಕೊಂಡಿದ್ದಾರೆ. ಅವರ ಈ ಮಾತುಗಳು ಡಿಕೆಶಿ ಅಥವಾ ದರ್ಶನ್ ಅವರನ್ನ ಉದ್ದೇಶಿಸಿಯೇ ಇವೆ ಅಂತ ಸದ್ಯ ಅರ್ಥೈಸಲಾಗುತ್ತಿದೆ. ಈ ಮಾತುಗಳಿಗೆ ಈಗ ರೆಕ್ಕೆ ಪುಕ್ಕ ಹರಡಿವೆ. ಪರ ವಿರೋಧದ ಕಾಮೆಂಟ್ಸ್ ಜಾತ್ರೆ ಕೂಡ ನಡೆಯುತ್ತಿದೆ. ಉಮಾಪತಿ ಹೇಳಿದ್ದಿಷ್ಟು, ನಾನು ಇವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದ್ರೆ ಅನೇಕ ಕಷ್ಟ ಎದುರಿಸಿದ್ದೀನಿ, ಅನೇಕ ತಂಟೆ ತಕರಾರುಗಳನ್ನ ಎದುರಿಸಿದ್ದೀನಿ. ಸುಮಾರು ಜನ ಕೇಳುತ್ತಲೇ ಇರ್ತಾರೆ, ನೀನು ದೊಡ್ಡವರನ್ನ ಎದುರು ಹಾಕೊಂಡು ಏನಪ್ಪ ಮಾಡ್ತೀಯಾ ಅಂತ. ಅದಕ್ಕೆ ನಾನು ಹೇಳೋದು, ನಾನು ಎದುರು ಹಾಕೊಳ್ಳಲ್ಲ, ನನ್ನನ್ನ ಅವರು ಎದುರು ಹಾಕೊಳ್ತಾರೆ ಅಂತ. ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ರೆ ನಾವು ಯಾರಿಗೂ ಭಯ ಪಡಬೇಕಿಲ್ಲ. ಒಳ್ಳೆ ಕೆಲಸ ಮಾಡೋರಿಗೆ ನಾವು ಭಯ ಬೀಳ್ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನಾನು ಭಯ ಬೀಳಲ್ಲ, ನನ್ನ ಭಯ ಬೀಳ್ಸೋ ಶಕ್ತಿ ಯಾರಿಗೂ ಇಲ್ಲ ಎಂದಿದ್ದಾರೆ. ಇನ್ನು ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ, ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿ ಇರ್ತೀನಿ, ಎಚ್ಚರಿಕೆಯಾಗಿ ಇರೋ ಬದುಕಲ್ಲ. ಬದುಕಿನಲ್ಲಿ ಎರಡು ರೀತಿಯ ಜನ ಇರ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗ, ಇನ್ನೊಂದು ವರ್ಗದೋರು ಎಚ್ಚರಿಕೆ ಕೊಡುವಂತೋರು, ಜೈಲಿಗೆ ಹೋಗಿ ಬಂದೋರು, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗೋರು, ಎಚ್ಚರಿಕೆ ಕೊಡುವಂತೋರು ಎಂದಿದ್ದಾರೆ ಉಮಾಪತಿ. ಅವರು ಈ ಮಾತುಗಳ ಮೂಲಕ ಬಹುಶಃ ದರ್ಶನ್ ಅಥವಾ ಡಿಕೆಶಿ ಅವರಿಗೆ ಟಾಂಗು ಕೊಟ್ಟಿದ್ದಾರಾ ಅಂತ ಕಮೆಂಟ್ ಬರುತ್ತಿದೆ. ನಮಗೆ ಬಂದಿರೋ ತೊಂದರೆಗೆ ನಾವು ಯಾವತ್ತೂ ಸೂಸೈಡ್ ಮಾಡ್ಕೋಬೇಕಿತ್ತು, ನಾವು ಯಾವುದಕ್ಕೂ ಭಯ ಪಡಲಿಲ್ಲ ಅನ್ನೋ ಉಮಾಪತಿಯವರ ಮಾತು ನೇರ ದರ್ಶನ್ ಅವರಿಗೆ ಅಂತ ಹೇಳಲಾಗ್ತಿದೆ. ಅದೇನೇ ಇರಲಿ, ದರ್ಶನ್ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಉಮಾಪತಿಯವರು ದರ್ಶನ್ ಕುರಿತು ಮಾತನಾಡಿದ್ರು. ದರ್ಶನ್ ಅವರಿಂದಾದ ಕೆಟ್ಟ ಅನುಭವಗಳ ಪಟ್ಟಿ ಮಾಡಿದ್ರು. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ದರ್ಶನ್ ಅವರು ಜೈಲಿನಿಂದ ಹೊರಬಂದು ಉಮಾಪತಿಗೆ ಬೆದರಿಕೆ ಹಾಕಿದ್ದಾರಾ, ಎಚ್ಚರಿಕೆ ನೀಡಿದ್ದಾರಾ ಅನ್ನೋ ಅನುಮಾನದ ವದಂತಿ ಹಬ್ಬಿದೆ. ಅತ್ತ ಜೈಲಿನ ಬಗ್ಗೆ ಮಾತು ಬಂದಿದೆ ಅಂದ್ರೆ ಡಿಕೆಶಿ ಕೂಡ ಜೈಲು ಕಂಡು ಬಂದವರು, ಅವರೇನಾದ್ರೂ ಎಚ್ಚರಿಕೆ ನೀಡಿದ್ದಾರಾ ಗೊತ್ತಿಲ್ಲ. ಸದ್ಯ ಉಮಾಪತಿಗೆ ದರ್ಶನ್ ಅಥವಾ ಡಿಕೆಶಿ ಮಾತಿನ ಚಾಟಿ ಬೀಸುತ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ ನೋಡ್ಬೇಕು. ಇಷ್ಟಾದ್ರೂ ಉಮಾಪತಿ ಈ ಹೇಳಿಕೆ ಯಾರಿಗೆ ಕೊಟ್ಟಿದ್ದು ಅನ್ನೋ ಪ್ರಶ್ನೆ ಹಾಗೇ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.